ಓಕೆ. ಇವತ್ತು ಡೇಟ್ ಬಂದ್ಬಿಟ್ಟು ಆ್ಯಕ್ಚುಲಿ 19ನೇ ತಾರೀಕು ಮೇ 2026. ಸೊ ನನಗೆ ಲಾಸ್ಟ್ ಟೈಮ್ ನಾನೊಂದು ಭೀಮಾ ಜ್ಯುವೆಲರ್ಸಲ್ಲಿ ಏನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ. ಸೊ ಆ ಟೈಮಲ್ಲಿ ನನಗೆ ತುಂಬ ಜನ ಕ್ವಶನ್ಸ್ನ ಕೇಳಿದ್ರಿ, ಸರ್ ವೆಬ್ಸೈಟಲ್ಲಿ ಹೇಗೆ ಸರ್ಚ್ ಮಾಡಬೇಕು ಅಂತಂದು. ಸೊ ನಿಮ್ಮ ಹತ್ರ ಲ್ಯಾಪ್ಟಾಪ್ ಆಗಿರ್ಬೋದು ಅಥವಾ ಮೊಬೈಲಲ್ಲಿ ನೀವು ಫಸ್ಟ್ ಹೋಗ್ಬಿಟ್ಟು ಭೀಮಾ ಅಫಿಷಿಯಲ್ .com, ಸೊ ಇದನ್ನು ಸರ್ಚ್ ಮಾಡಿ. ಸಾಕು, ಇದು ಕನೆಕ್ಟ್ ಆಗ್ತಾಯಿಲ್ಲ, ಒಂದು ಸೆಕೆಂಡು. ಭೀಮಾ, ಓಕೆ, ಭೀಮಾ ಗೋಲ್ಡ್ ಜ್ಯುವೆಲರ್ಸ್ ನಾವು ಸ್ವಲ್ಪ ಬ್ರೈಟ್ನೆಸ್ ಕೊಡ್ತೀನಿ. ಸೊ ನಿಮಗೆ ಈ ಥರ ಕಾಣಿಸುತ್ತೆ ಇವಾಗ. ಇದೇನಿದೆ ಅಲ್ಲಿ ಭೀಮಾ ಜ್ಯುವೆಲರ್ಸ್ದು ನೀವು ವೆಬ್ಸೈಟ್ಗೆ ಹೋದರೆ ಈ ಥರ ಝೀರೋ ಮೇಕಿಂಗ್ ಚಾರ್ಜಸ್ ಅಂತ ಏನಿದೆಲ್ಲ ಈ ಟೈಪ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದ್ಬಿಟ್ಟು ಇವ್ರದ್ದು ಅಫಿಷಿಯಲ್ ವೆಬ್ಸೈಟು. ಸೊ ಇಲ್ಲಿ ಇವ್ರದ್ದು ಕಲೆಕ್ಷನ್ಸ್ಗಳೆಲ್ಲ ಹಾಕಿರ್ತಾರೆ ವಿತ್ ಝೀರೋ ಮೇಕಿಂಗು ಮತ್ತು ವಿತೌಟ್ ಝೀರೋ ಮೇಕಿಂಗ್ ಎಲ್ಲ. ನೀವಿಲ್ಲಿ ಈ ಥರ ಪ್ರತಿ ಸಲ ಅವರು ಅಡ್ವರ್ಟೈಸ್ಗಳನ್ನ ಕೊಡ್ತಾ ಇರ್ತಾರೆ. ಅಂದರೆ ಯಾವ ಟೈಮಲ್ಲಿ ನೀವು ಪರ್ಚೇಸ್ ಮಾಡಬೇಕು ಅದ್ರದ್ದು 18th to 20th ಮೇ ಹರಿ ಓನ್ಲಿ ಫ್ರಮ್ 18 to 20 ಮೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಶಾಪ್ ನಾವು ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಸೊ ಲೋಡ್ ಆಗ್ತಾಯಿದೆ. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಕಾರ್ನರಲ್ಲಿ. ಸೊ ಎಕ್ಸ್ಕ್ಲೂಸಿವ್ ಆಫರ್ಗಳೇನಿದೆ ಈ ಥರ ನಿಮಗೆ ಝೀರೋ ಮೇಕಿಂಗ್ ಚಾರ್ಜಸ್ ತೋರಿಸ್ತಾ. ಇದು ವೆಬ್ಸೈಟ್ ಸ್ವಲ್ಪ ಸ್ಲೋ ಇದೆ, ಯಾಕೆಂದರೆ ತುಂಬ ಜನ ಯೂಸ್ ಮಾಡ್ತಾರೆ ಇದನ್ನ. ಸೊ ನನ್ನ ಇಂಟೆನ್ಷನ್ ಏನಂತ ಅಂದರೆ, ನಿಮಗೆ ಪ್ರಿಫರ್ಡ್ ಆಗಿರತಕ್ಕಂತಹದ್ದು ಯಾವ್ದಾದ್ರು ಒಂದು ಜ್ಯುವೆಲರ್ಸ್ ಇದ್ದರೆ ನೀವು ಅದನ್ನು ಬೇಕಂದರೆ ಆರ್ನಮೆಂಟ್ಸ್ಗಳನ್ನ ರೆಡಿ ಮಾಡಿಸ್ಕೊಳ್ಳಿ. ಜಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ಮಾಡ್ತಾಯಿದ್ದೀನಿ. ನಮಗೆ ಯಾವುದೇ ರೀತಿ ಒಂದು ಪ್ರಿಫರೆನ್ಸ್ ಇಲ್ಲ. ಯಾವುದಾದ್ರೂ ಓಕೆ, ಚೆನ್ನಾಗಿರೋ ಡಿಸೈನ್ ಸಿಕ್ಕರೆ ಸಾಕು ನಮಗೆ ಬೇಕಾಗಿರೋ ಬಡ್ಜೆಟಲ್ಲಿ ಅಂತ ಅಂದರೆ, ವಿತೌಟ್ ಎನಿ ಸಿಂಗಲ್ ರುಪಿ ಮೇಕಿಂಗ್ ಚಾರ್ಜ್ ನೀವು ಕೊಡ್ದೇನೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇದರಲ್ಲಿ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಝೀರೋ VA ಅಂತ ಅಂದರೆ ಝೀರೋ ವ್ಯಾಲ್ಯೂ ಆ್ಯಡೆಡ್ ಅಂತ ಅಂದರೆ 0% ವ್ಯಾಲ್ಯೂ ಅಡಿಷನ್ ಏನೂ ಇರಲ್ಲ ಅದಕ್ಕೆ ಮೇಕಿಂಗ್ ಚಾರ್ಜಲ್ಲಿ. ಸೊ ಇದರ ಪ್ರೈಸು ಮತ್ತು ಇದರ ಡಿಸ್ಕೌಂಟ್ ಎಷ್ಟಾಗಿದೆ ಎಲ್ಲ ಇದರಲ್ಲೇ ಡಿಸ್ಕ್ರಿಪ್ಷನ್ ಕ್ಲೀನಾಗಿ ತೋರಿಸುತ್ತೆ. ಬಟ್ ಸ್ವಲ್ಪ ಡಿಲೇ ಆಗಿ ಬರುತ್ತೆ. ನೀವು ಮೊಬೈಲಲ್ಲಿ ಕೂಡ ಪ್ಲೇಸ್ಟೋರಲ್ಲಿ ಈ ಒಂದು ಏನಿದೆ ಭೀಮಾ ಅಫಿಷಿಯಲ್ ವೆಬ್ಸೈಟಿಂದ ಏನಿದೆ ಇದನ್ನು ಭೀಮಾ ಗೋಲ್ಡ್ ಅಂತ ನೀವು ಸರ್ಚ್ ಮಾಡಿದರೆ ಪ್ಲೇಸ್ಟೋರಲ್ಲಿ ನಿಮಗೆ ಸಿಗುತ್ತೆ. ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡು ಅಲ್ಲೂ ಕೂಡ ನೀವು ಆರ್ಡರ್ಸ್ನ ಪ್ಲೇಸ್ ಮಾಡ್ಬೋದು. ಸೊ ಇವಾಗ ನಿಮಗೆ ನಾನು ಯಾವುದಾದ್ರೂ ಒಂದು ಪ್ರಾಡಕ್ಟಿಂದು ತೋರಿಸ್ತೀನಿ. ಸೊ ಇದರಲ್ಲಿ ನಿಮ್ಗೆ ಏನಂದರೆ 10,185 ಪ್ರಾಡಕ್ಟ್ಗಳು ತೋರಿಸ್ತಾ ಇದ್ದಾವೆ. ಯು ಆರ್ ಸೀಯಿಂಗ್ ಐಟಮ್ಸ್ ದಟ್ ಶಿಪ್ ಟು ಇಂಡಿಯಾ, ದಿಸ್ ಐಟಮ್ಸ್ ದಟ್ ಶಿಪ್ ಟು ಡಿಫ್ರೆಂಟ್ ಕಂಟ್ರಿ, ಚೇಂಜ್ ದ ಡೆಲಿವರೀಸ್. ಓಕೆ, ಅದು ಅಡ್ರೆಸ್ ಚೇಂಜ್ ಮಾಡೋದು ಕೇಳ್ತಾ ಇದೆ ಅಷ್ಟೇ. ಸೊ ಇಲ್ಲಿ ಫಿಲ್ಟರ್ ಮೇಲೆ ಬಂದರೆ ನಿಮಗೆ ಇಷ್ಟು ಆಪ್ಷನ್ ಬರುತ್ತೆ. ಪ್ರೈಸು ಎಷ್ಟಿರಬೇಕು, ಎಲ್ಲಿಂದ ಎಲ್ಲಿವರೆಗೂ ಇರಬೇಕಂತ ತೋರಿಸುತ್ತೆ. ಅಂಡರ್ 50,000, ಅಂಡರ್ 2 lakh ಈ ಥರ. ಸೊ ನಿಮಗೆ ಏನು ಪ್ರೈಸ್ ಇದೆ ಅದರಲ್ಲಿ ಸೆಲೆಕ್ಟ್ ಮಾಡ್ಕೋದು. ಪ್ರಾಡಕ್ಟ್ ಟೈಪ್ ಬಂದುಬಿಟ್ಟು ಬ್ರಾಸ್ಲೆಟು, ಇಯರಿಂಗ್ಸು, ಆರ್ಟಿಕಲ್ಸು, ಆ್ಯಂಕಲ್ಸು, ಚೈನ್ಸ್, ರಿಂಗ್, ಬ್ಯಾಂಗಲ್, ಮ್ಯಾಟಿ, ಪೆಂಡೆಂಟ್ ಈ ಥರ ಸಿಕ್ಕಾಬಟ್ಟೆ ಏನಿದೆ ಅದರಲ್ಲಿ ಇರ್ತಕ್ಕಂಥ ಎಲ್ಲದನ್ನು, ಎಷ್ಟು ಅದರಲ್ಲಿ ಪ್ರಾಡಕ್ಟ್ ಇದೆ ಅಂತಲೂ ಕೂಡ ಅದು ಮೆನ್ಷನ್ ಆಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರೋದು ನೋಸ್ ಪಿನ್ಸ್ ಅಂತ ಏನಿದೆಲ್ಲ ಇದು 211 ಇದೆ. ನೆಕ್ಲೆಸ್ ಬಂದುಬಿಟ್ಟು 2046 ಇದೆ. ಸಾರಿ, ಸಬ್ ಕ್ಯಾಟಗರಿಗಳಿಗೆ ಬಂದರೆ ನೀವು ಡೈಮಂಡ್ ಸ್ಟಡ್ಸು ಈ ಥರ ಏನೇನಿದೆ ಅದರಲ್ಲಿ ನೀವು ಬೇಕಂದರೆ ಫಿಲ್ಟರ್ನ ಅಪ್ಲೈ ಮಾಡ್ಬೋದು. ಸೊ ಇವಾಗ ನಾನು ಜಸ್ಟು ಜೆಂಡರ್ನ ಯೂಸ್ ಮಾಡ್ತೀನಿ. ಜೆಂಡರಲ್ಲಿ ಬಂದುಬಿಟ್ಟು ಮೆನ್ನಿಗೆ ಹೋಗ್ತೀನಿ. ಸೊ ಮೆನ್ನಲ್ಲಿ ಫಿಲ್ಟರ್ ಅಪ್ಲೈ ಮಾಡಿದ್ದೀನಿ ಇವಾಗ. ಸೊ ಇದನ್ನು ನೀವು ಕ್ಲಿಕ್ ಮಾಡಿದ್ಮೇಲೆ ಬಾಟಮಲ್ಲಿ ಬಂದು ಅಪ್ಲೈ ಫಿಲ್ಟರ್ ಅಂತ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಜಸ್ಟ್ ಇಲ್ಲಿ ಏನಿದೆ ಫಿಲ್ಟರ್ ಆಗಿಬಿಟ್ಟು ಮೆನ್ಸಿಂದಷ್ಟೇ ಬರುತ್ತೆ. ಸೊ ಶೋಯಿಂಗ್ 492 ಮೆನ್ಸಿಂದ ಏನಿದೆ ಅದರದಷ್ಟೇ ತೋರಿಸ್ತಾ ಇದೆ. ಸೊ ಇದರಲ್ಲಿ ನಾನು ನಿಮ್ಗೆ ಯಾವುದೂ ಕೂಡ ಅಡ್ವರ್ಟೈಸ್ ಅಂತ ಹೇಳ್ತಾ ಇಲ್ಲ, ಜನಗಳಿಗೆ ಹೆಲ್ಪ್ ಆಗಲಿ, ಜನಗಳಿಗೆ ಯೂಸ್ ಆಗಲಿ ಅಂತ ಹೇಳ್ತಾ ಇರೋದು. ಸೊ ಇದರಲ್ಲಿ ನಿಮಗೆ ಪ್ರೈಸ್ ಕೂಡ ಇಲ್ಲಿ ಕೊಟ್ಟಿರ್ತಾರೆ ಮೇಲ್ಗಡೆ. ಆನ್ಲೈನ್ ಗೋಲ್ಡ್ ರೇಟು 24 ಕ್ಯಾರೆಟ್ ಎಷ್ಟಿದೆ, ಆಮೇಲೆ 18 ಕ್ಯಾರೆಟ್ ಎಷ್ಟಿದೆ, ಸಿಲ್ವರ್ ರೇಟ್ ಎಷ್ಟಿದೆ, ಅದಾದಮೇಲೆ 22 ಕ್ಯಾರೆಟ್ ರೇಟ್ ಎಷ್ಟಿದೆ, 14,018 ರೂಪಾಯಿ ಇದೆ ಇವತ್ತಿನ ರೇಟು. ಮಾರ್ಕೆಟ್ ರೇಟ್ಗಿಂತ ಇದರಲ್ಲಿ ಆ್ಯಕ್ಚುಲಿ ಕಡಿಮೆನೇ ಇರುತ್ತೆ ಪ್ರತಿ ಸಲವೂ ಕೂಡ. ನಿಮಗೆ ಇನ್ಕ್ಲೂಡಿಂಗ್ 3% GST ಸೇರಿದ್ರು ಕೂಡ ಮಾರ್ಕೆಟ್ ರೇಟಿಗೆ ಮ್ಯಾಚ್ ಆಗುತ್ತೆ. ಸೊ ಅದರಿಂದ ನೀವು GST ಪೇ ಮಾಡಿದ್ರು ಕೂಡ ನಿಮಗೇನು ಲಾಸ್ ಆಗೋದಿಲ್ಲ.
ಸೊ ಇವಾಗ ನೀವು ಇದರಲ್ಲಿ ಏನು ಹುಡುಕೋಬೇಕು ಅಂತಂದರೆ ನೋಡಿ, ಈಗ 0V ಅಂತ ಏನಿದೆ ಇದೆಲ್ಲ ಕೂಡ ನಿಮಗೆ ವಿತೌಟ್ ಮೇಕಿಂಗ್ ಚಾರ್ಜಲ್ಲಿ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಇದರ ಒಂದು ರಿಂಗಿಂದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ನೀವು ಆದಷ್ಟು ಪರ್ಚೇಸ್ ಮಾಡಬೇಕಾದ್ರೆ ಸ್ಟೋನ್ಸ್ ಇಲ್ಲದೆ ಇರೋದನ್ನೇ ತೊಗೊಂಡ್ರೆ ನಿಮಗೆ ಗಟ್ಟಿ ಗೋಲ್ಡ್, ಸಾಲಿಡ್ ಗೋಲ್ಡ್ ಸಿಕ್ಕ ಹಾಗೆ. ನಿಮಗೆ ಸ್ಟೋನ್ ಇತ್ತಂದರೆ ಸ್ಟೋನ್ ಚಾರ್ಜಸ್ ಆ್ಯಡ್ ಆಗಿರುತ್ತೆ. ಇಫ್ ಇನ್ ಕೇಸ್ ಸ್ಟೋನ್ ಬೇಡ, ನಮಗೆ ಸಾಲಿಡ್ ಬೇಕು ಅಂದರೆ ಸಾಲಿಡ್ ಇರತಕ್ಕಂಥ ಡಿಸೈನ್ಗಳನ್ನು ನೀವು ಜಸ್ಟ್ ಹುಡುಕ್ಬೇಕಷ್ಟೇ ಇದರಲ್ಲಿ. ಆಮೇಲೆ ಇದರಲ್ಲಿ ಏನಂದರೆ ಆನ್ಲೈನ್ ಥ್ರೂನೇ ನೀವು ಪರ್ಚೇಸ್ ಮಾಡೋದಕ್ಕಾಗೋದು. ನೀವು ಇವಾಗ ಪೇ ಮಾಡಿದ್ರೆ ವಿತಿನ್ 10 ಡೇಸಲ್ಲಿ ನಿಮಗೆ ಬರುತ್ತೆ. ಬಂದಾಗ ನೀವು ವಿಡಿಯೋ ಮಾಡಿಕೊಂಡು ಅದನ್ನು ಓಪನ್ ಮಾಡಬೇಕಾಗತ್ತೆ. ಅಂದರೆ ಅದರಲ್ಲಿ ಏನು ಪ್ರಾಡಕ್ಟ್ ಇದೆ ಅನ್ನೋದನ್ನ ವೀಡಿಯೋ ಮಾಡ್ಕೊಂಡೆ ನೀವು ರಿಸೀವ್ ಮಾಡಬೇಕಂದ್ರೆ ಓಪನ್ ಮಾಡ್ಕೋಬೇಕು. ಆವಾಗ ನಿಮಗೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ನೀವು ಅವರಿಗೆ ವಿಡಿಯೋ ತೋರಿಸಿ ರಿಪ್ಲೇಸ್ಮೆಂಟ್ ಮಾಡ್ಕೋಬೋದು. ಸೊ ಇದುವರೆಗೂ ಯಾರಿಗೂ ಕೂಡ ಆ ಥರ ಒಂದು ಮೋಸ ಆಗಿಲ್ಲ ಇದರಲ್ಲಿ. ಸೊ ಟ್ರಸ್ಟ್ನ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಸೊ ನಾನಿವಾಗ ಆಲ್ರೆಡಿ ಇದರಲ್ಲಿ ಒಂದು 5 to 6 ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಬ್ರಾಸ್ಲೆಟ್ ಮ್ಯಾಟ್ ಫಿನಿಶ್ಡ್ ಏನು ಹೇಳ್ತಾ ಇದ್ದಾರೆ 3,99,000 3,37,995 ಸೊ ಇದರಿಂದ ನಿಮಗೆ ಏನು ಅರ್ಥ ಆಗ್ತದೆ ಅಂದರೆ ಇದ್ರ ಮೇಲೆ ಇರ್ತಕ್ಕಂಥ ಮೇಕಿಂಗ್ ಚಾರ್ಜ್ ಕಂಪ್ಲೀಟ್ಲಿ ತೆಗೆದು ಹಾಕಿದ್ದಾರೆ. ಸೊ ಇವಾಗ ಒಂದು ಪ್ರಾಡಕ್ಟ್ ಯಾವ್ದಾರು ಒಂದು ರಿಂಗೇ ನೋಡೋಣ. ಫಸ್ಟಲ್ಲಿ ಇರುತ್ತೆ, ಲೋಡ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಇದ್ರ ಬಂದುಬಿಟ್ಟು 5.490 ಗ್ರಾಮ್ ಅಂದರೆ 5 ಗ್ರಾಮ್ 490 ಮಿಲಿ ಇದೆ, 80,088 ಸೊ 99,713 ಇದ್ದಿದ್ದು ನಿಮಗೆ ಇವಾಗ ಆಫರಲ್ಲಿ 19,625 ಲೆಸ್ ಆಗಿ 80,088 ಕೊಡ್ತಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಏನೇನಿದೆ ಅಂತ. ಅದರಲ್ಲಿ ಗ್ರಾಸ್ ವೆಯ್ಟು, ಮೆಟಲ್ ವೆಯ್ಟು, ಸ್ಟೋನ್ ವೆಯ್ಟು, ಸರ್ಟಿಫಿಕೇಷನ್ನು, ಹಾಲ್ಮಾರ್ಕು 916ಅಲ್ಲಿದೆ, 22 ಕ್ಯಾರೆಟು, 19.71 mm, ಬಾರ್ 16.89 mm, ಸೈಜ್ ಬಂದುಬಿಟ್ಟು ರಿಂಗ್ ಸೈಜು, ವಿಡ್ತು 10 mm ಇದೆ, ಥಿಕ್ನೆಸ್ 0.6 mm ಇದೆ, ಹೈಟು 17.7 mm. ಅಂದರೆ ನಿಮ್ಮದು ರಿಂಗ್ ಸೈಜ್ ಏನಿದೆ ಅದನ್ನು ನೀವು ಕ್ಲೀನಾಗಿ ಮೆಜರ್ಮೆಂಟ್ ತೊಗೊಂಡ್ರೆ ಅಂದರೆ ಗೊತ್ತಾಗ್ಬಿಡುತ್ತೆ. 22 ಇತ್ತಂದರೆ ನಿಮಗೆ ಪಕ್ಕಾ ಕೂರುತ್ತೆ ಅದಂತ. 22 ಕ್ಯಾರೆಟ್ ಇದೆ. ಸೊ ಇದನ್ನು ಮೆಟಲ್ ಡೀಟೇಲ್ಸ್ ಎಲ್ಲ ಹಾಕಿರ್ತಾರೆ ನೋಡಿ. ಕಾಂಪೋನೆಂಟ್ ಏನಂದರೆ 22K ಇದೆ ಅಂದರೆ 22 ಕ್ಯಾರೆಟಿಂದು, 14,018 ರೇಟು, 5 ಗ್ರಾಮ್ 49 ಮಿಲಿಗ್ರಾಮ್ ಇದೆ. ಸೊ 76,958 ಮೇಕಿಂಗ್ ಚಾರ್ಜ್ 19,600 ಚಿಲ್ಲರೆ ಆಗುತ್ತೆ. 225 ಸ್ಟೋನ್ ಚಾರ್ಜು, ಅದೇನು ತುಂಬ ಕಡಿಮೆ ಇದೆ, ಸ್ಟೋನ್ ಚಾರ್ಜ್ ಏನು ಜಾಸ್ತಿ ಇಲ್ಲ. ಸೊ ಇದ್ರ ಮೇಲೆ ನಿಮಗೆ 96,000 ಟೋಟಲ್ ಆಯಿತು. GST 2,900 ಬಿತ್ತು. ಟೋಟಲ್ 99,700 19,625 ಆಗಿ ಲೆಸ್ ಆಗಿ ನಿಮಗೆ 88,000 ಸಿಗ್ತದೆ. ಸೊ ಇಲ್ಲಿ ಏನಂದರೆ ನಿಮಗೆ ಇವಾಗ 76,000 ಇದ್ದಿದ್ದಕ್ಕೆ ನಿಮಗೆ ಜಸ್ಟು ನಮಗೆ ಸಿಗ್ತಾ ಇರೋದು 80,000ಗೆ ಸಿಗ್ತಾಯಿದೆ. ಗೋಲ್ಡ್ ರೇಟಿಗೆ ನಿಮಗೆ ಸಿಕ್ಕಾಗ್ತದೆ. ಏನು ತುಂಬ 76ಗೆ ಅಲ್ಲಿಗೆ 77, 3,000 ರೂಪಾಯಿ GST ಹೆಂಗೆ ಕಟ್ತಾಯಿದ್ದೀವಿ ಇದನ್ನು ಬಂದುಬಿಟ್ಟು ನೀವು ಇವತ್ತಿನ ಮಾರ್ಕೆಟಿಂಗ್ ಹೊರಗಡೆ ರೇಟಿಗೆ ಹೇಳಿದರೆ ನಿಮಗಿದೆ 80,000 ಗೋಲ್ಡ್ ರೇಟೇ ಇರುತ್ತೆ. ನಿಮಗೆ ಒಂದು ಆಲ್ಮೋಸ್ಟ್ ಒಂದು 17,000 to 19,000 ರೂಪೀಸ್ ಜಸ್ಟು ಅರ್ಧ ತೊಲಕ್ಕಿನ ನಿಮಗೆ ಉಳ್ದಂಗೆ ಆಗ್ತಾಯಿದೆ. ಅಂದರೆ 5.49 ಗ್ರಾಮ್ಸ್ಗೆ ಉಳ್ದಂಗೆ ಆಗ್ತದೆ. ಇಫ್ ಇನ್ ಕೇಸ್ ನೀವು ದೊಡ್ಡ ತೊಗೊತಾ ಇದ್ದೀರ ಅಂದರೆ ಇನ್ನೂ ನಿಮಗೆ ತುಂಬ ಉಳಿತಾಯ ಆಗುತ್ತೆ. ಸೊ ಈ ಒಂದು ರಿಂಗ್ ನಿಮಗೆ ಇಷ್ಟ ಆಯಿತು, ಈ ಒಂದು ಡಿಸೈನ್ ಇಷ್ಟ ಆಯಿತು ಅಂತಂದರೆ ನೀವು ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಈ ಥರ ಎಲ್ಲ ಝೂಮಿಂಗ್ ಆಗುತ್ತೆ. ಆಮೇಲೆ ಇದರಲ್ಲಿ ಹಾಲ್ ಮಾರ್ಕ್ ಎಲ್ಲ ಇರುತ್ತೆ ಇದರಲ್ಲಿ. ಸೊ ನೀವು ವರಿ ಮಾಡೋದೇನಿಲ್ಲ. ಆಮೇಲೆ ನೀವು ಅಫಿಷಿಯಲಿ ಭೀಮಾ ಜ್ಯುವೆಲ್ಸಿ ತೊಗೊಂಡೋಗಿ ಚೆಕ್ ಕೂಡ ಮಾಡಿಸ್ಕೊಂಬರ್ಬೋದು. ಅಲ್ಲಿ ಕೂಡ ನಿಮಗೆ ಚೆಕ್ ಮಾಡಿಕೊಡ್ತಾರೆ ಆಫ್ಲೈನ್ ಮಾರ್ಕೆಟಲ್ಲಿ ಕೂಡ. ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಆ್ಯಡ್ ಕಾರ್ಟಿಗೆ ಹಾಕ್ಕೋಬೇಕು. ಆ್ಯಡ್ ಕಾರ್ಟಿಗೆ ಹಾಕಿದ ಮೇಲೆ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಾರ್ಟ್ ಅಂತ ಇರುತ್ತೆ ಮೇಲ್ಗಡೆ. ಸೊ ಈ ಕಾರ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಕಾರ್ಟ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್. ಸೊ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಕಂಟಿನ್ಯೂ ಕೊಡಬೇಕು, ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆದಮೇಲೆ ನಿಮಗೆ ತೋರಿಸ್ತಾ ಹೋಗುತ್ತೆ. ಒಂದು ಸೆಕೆಂಡ್ ನನ್ನ ಮೊಬೈಲ್ ನಂಬರ್ ಹಾಕ್ತೀನಿ. OTP ಇನ್ನೂ ಬಂದಿಲ್ಲ. ಸೊ ಇದೊಂದು OTP ಬಂತಂದರೆ ನಮಗೆ ಓಕೆ ಬರ್ತದೆ.
ಸೊ ಲಾಗಿನ್ ಆಗ್ತಾಯಿಲ್ಲ. ಸೊ ಇದ್ರ ಲಾಗಿನ್ ಆದಮೇಲೆ ನಿಮಗೆ ನಿಮ್ಮದು ಆನ್ಲೈನ್ ಏನಿರುತ್ತೆ ಅದ್ರ ಮುಖಾಂತರ ನೀವು ಪರ್ಚೇಸ್ ಮಾಡ್ಕೋಬೋದು. ಒಂದು ಕಡಿಮೆ ಅಮೌಂಟ್ ಇತ್ತು ಅಂದರೆ ಗೂಗಲ್ ಪೇ ಅಥವಾ ಫೋನ್ಪೇನಲ್ಲೂ ಪರ್ಚೇಸ್ ಮಾಡ್ಬೋದು. ಜಾಸ್ತಿ ಅಮೌಂಟ್ ಇತ್ತು ಅಂದರೆ ನೀವು ನೆಕ್ಸ್ಟ್ ಅದನ್ನು ಬಂದುಬಿಟ್ಟು ನಿಮ್ಮ ಒಂದು ಮೊಬೈಲ್ ಬ್ಯಾಂಕಿಂಗ್ ಏನಿರುತ್ತಲ್ಲ, ನೆಟ್ ಬ್ಯಾಂಕಿಂಗ್, ಅದ್ರ ಥ್ರೂ ನೀವು ಪರ್ಚೇಸ್ ಮಾಡ್ಬೋದು. ಸೆಕೆಂಡ್ ಹಾಟ್ಸ್ಪಾಟ್. ಓಕೆ, ಸೊ ಲೆಂತ್ ಇದೆ ಸ್ವಲ್ಪ ವಿಡಿಯೋ, ಕಂಪ್ಲೀಟ್ ನೀವು ನೋಡಿಕೊಂಡ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನೆಟ್ವರ್ಕ್ ಹೋಗಿದೆ, ಒಂದು ಸೆಕೆಂಡು ಕನೆಕ್ಟ್ ಮಾಡ್ಕೊತೀನಿ. ಸೊ ಅವಾಗಲೇ ಏನು ಕಾರ್ಟ್ ಹಾಕ್ಕೊಂಡಿದ್ದೆ, ಕಾರ್ಟಲ್ಲಿ ಓಪನ್ ಮಾಡ್ತೀನಿ ಇವಾಗ ಅದನ್ನ. ಏನಾದ್ರು ಕೂಪನ್ಸು ಅಥವಾ ಗಿಫ್ಟ್ ಇದ್ದರೆ ನೀವು ಅದನ್ನು ಕೂಡ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು. ಸೊ ನೆಕ್ಸ್ಟು ನೀವು ಪರ್ಚೇಸ್ ಮಾಡ್ಬೇಕಂದ್ರೆ ಇಲ್ಲಿ ಕಂಟಿನ್ಯೂ ಕೊಟ್ಟರೆ ಅದು ನಿಮಗೆ ಲಾಗಿನ್ ಆಗಿ ಕೇಳುತ್ತೆ. ಸೊ ಲಾಗಿನ್ ಆದರೆ ನಿಮಗೆ ಆಟೋಮೆಟಿಕ್ಕಾಗಿ OTP ಬರುತ್ತೆ. ಒಂದು OTP ಹಾಕ್ಬಿಟ್ಟು ನೀವು ಲಾಗಿನ್ ಆಗಬೇಕಾಗುತ್ತೆ. ಸೊ ನಾನು ಲಾಗಿನ್ ಆಗಾಯಿತು. ಇವಾಗ ಇಲ್ಲಿ ಫುಲ್ ನೇಮ್ ನಮ್ಮದೇನಿದೆ ಅಡ್ರೆಸ್ ಎಲ್ಲ ಕೊಡ್ತಿದ್ದೀನಿ. ನೆಕ್ಸ್ಟು ಬಂದ್ಬಿಟ್ಟು ಏರಿಯಾ, ನಮ್ಮೂರು ಶಿಕಾರಿಪುರ. ಸೊ ಎಲ್ಲ ಕೊಟ್ಟಾಗಿದೆ. ನೆಕ್ಸ್ಟು ಕ್ಲಿಕ್ ಕೊಟ್ಟರೆ ಅದು ಅಡ್ರೆಸ್ ಎಲ್ಲ ತಗೊಳುತ್ತೆ. ಪಿನ್ ಕೋಡ್, ಸಾರಿ ಯುವರ್ ಪಿನ್ ಕೋಡ್ ಈಸ್ ನಾಟ್ ಸರ್ವಿಸಬಲ್ ಬಟ್ ಅವರ್ ಲಾಜಿಕಲ್ ಪಾರ್ಟ್ನರ್ ಪ್ಲೀಸ್. ಓಕೆ, ಇದೇನು ಹೇಳ್ತದೆ ಅಂದರೆ ಅವ್ರದ್ದು ಶಿಪ್ ಮಾಡ್ತಾರಲ್ಲ, ಅಂದರೆ ಅಲ್ಲಿಂದ ಇಲ್ಲಿ ತಂದು ಕೊಡ್ತಕ್ಕಂತಹ ಕೊರಿಯರ್ದು ಏನಿದೆ ಲಾಜಿಸ್ಟಿಕ್ಸ್ ಪಾರ್ಟ್ನರು, ಅವ್ರದ್ದು ಇಲ್ಲಿಗೆ ಕಾಂಟ್ಯಾಕ್ಟ್ ಇಲ್ಲ ಅಂತ ಕೊಡ್ತಾರೆ. ಲಾಸ್ಟ್ ಟೈಮೆಲ್ಲ ನನಗೆ ಬರ್ತಾಯಿತ್ತು. ಸೊ ನಿಮ್ಮ ಅಡ್ರೆಸ್ಸಿಗೂ ಕೂಡ ಈ ಥರ ಏನಾದ್ರು ಅವರು ಕೊಟ್ಟಿದ್ರು ಅಂದರೆ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಿಮಗೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನಂತಂದರೆ, ನಿಮ್ಮ ಒಂದು ಏರಿಯಾಗೆ ಪಿನ್ ಕೋಡಿಗೆ ಇದು ಶಿಪ್ಮೆಂಟ್ ಆಗುತ್ತೆ ಅಂದರೆ ಮಾತ್ರ ಅವ್ರು ಕಳಿಸ್ಕೊಡ್ತೀನಿ ಹೇಳ್ತಾ. ಮುಂಚೆ ಎಲ್ಲ ಕೊಡ್ತಾಯಿದ್ರು, ಇವಾಗ ಏನಕ್ಕೋ ಗೊತ್ತಿಲ್ಲ. ಒಂದು ಸಲ ಅವರಿಗೆ ಕಾಲ್ ಮಾಡಿ ಕೇಳ್ತೀವಿ ನಾವು, ಹಂಗೇನಾರು ಇದ್ದರೆ ಅದರದ್ದು ಅಫಿಷಿಯಲ್ ನಂಬರ್ ರೆಸ್ಪಾನ್ಸ್ ಎಲ್ಲ ಮಾಡ್ತಾರೆ ವಾಟ್ಸಪ್ ನಂಬರಲ್ಲಿ. ಸೊ ನೆಕ್ಸ್ಟ್ ನೀವು ಕಂಟಿನ್ಯೂ ಕೊಟ್ಬಿಟ್ಟು ಪರ್ಚೇಸ್ ಮಾಡಿದರೆ ಆಯ್ತು ಅಷ್ಟೇ. ಜಸ್ಟ್ ಬೇರೆ ಏನು ಆಪ್ಷನ್ ಇಲ್ಲ ಅದರಲ್ಲಿ. ಈ ಥರ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಅಡ್ರೆಸ್ಗೆ ಅದು ಬರಬೇಕು. ಬಟ್ ಇಲ್ಲಿ ನನ್ನ ಪಿನ್ ಕೋಡಿಗೆ ಬರ್ತಾಯಿಲ್ಲ. ಸೊ 577427 ಇದೆ ನಮ್ಮ ಪಿನ್ ಕೋಡು. ಸೊ ಇದಕ್ಕೆ ಸಿಗ್ತಾಯಿಲ್ಲ. ಸೊ ಹಾಗಾಗಿ ನಿಮ್ಮ ಅಡ್ರೆಸ್ಗೆ ಏನಾರು ಇತ್ತು ಅಂದರೆ ನೀವು ಪರ್ಚೇಸ್ ಮಾಡಿ, ಇಲ್ಲಾಂದರೆ ಒಂದು ಸಲ ಅವ್ರಿಗೆ ಕಾಲ್ ಮಾಡಿ ಕೇಳೋಣ ಅಂತ. ಸೊ ಇಲ್ಲಿವರೆಗೂ ಇದೇನು ವೀಡಿಯೋ ನೋಡಿದ್ರೆ ಇದು ಅಫಿಷಿಯಲಲ್ಲಿ ನೀವು ಹೇಗೆ ಪರ್ಚೇಸ್ ಮಾಡಬೇಕಂತ ಇದೆ. ಸೊ ಇದೇನು ಎರರ್ ಬರ್ತಾಯಿದೆ, ಇದಕ್ಕೆ ನನ್ನ ಕಡೆಯಿಂದ ಏನಂದರೆ ಹೇಳ್ತಕ್ಕಂಥದ್ದು, ನಿಮ್ಮ ಒಂದು ಬೆಂಗಳೂರು ಅಥವಾ ತುಮಕೂರು ಈ ಏರಿಯಾಸಲ್ಲಿದ್ದರೆ ಇಮಿಡಿಯೇಟಾಗಿ ಸಿಗುತ್ತೆ ನಿಮಗೆ. ನಮ್ಮದು ಸ್ವಲ್ಪ ರೂರಲ್ ಏರಿಯಾಸ್ ಸೈಡ್ ಆಗೋದ್ರಿಂದ ಪಿನ್ ಕೋಡಿಗೆ ಸರ್ವಿಸ್ ಕೊಡ್ತಾ ಇಲ್ಲ ಅವರು. ಸೊ ನೋಡೋಣ ನೆಕ್ಸ್ಟ್ ದಿನಗಳೇನಾದ್ರು ಕೊಡ್ತಾರಂತಂದು. ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನನ್ನದು ಆದಷ್ಟು ನಿಮಗೆ ರಿಪ್ಲೈ ಕೊಡ್ತೀನಿ. ಥ್ಯಾಂಕ್ ಯು.